ನೀವು ಹೇಳಿದ್ ಕೇಳ್ತೇವೆ. ನೀವು ಪದೇ ಪದೇ ಅವರು ಎದ್ ನಿಂತು ಅಧ್ಯಕ್ಷರ ಪರ್ಮಿಷನ್ ತಗೊಂಡ್ ಮಾತಾಡ್ತಾರೆ. ತಾವು ಒಂದ್ ನಿಮಿಷ ಮೇರೆ ಅಧ್ಯಕ್ಷರ ಪರ್ಮಿಷನ್ ತಗೊಂಡ ಪ್ರಿಯಾಂಕಾ ಖರ್ಗೆ ಅವ್ರು ಯಾವಾಗ ಮಾತಾಡ್ಯಾರ ರೆಕಾರ್ಡ್ ತೆಗಿಸ್ ನೋಡ್ರಿ. He's above the speaker. He's above the speaker. He's above the law. He's above this house. ಈ ಸದನ He's above the house. ನೋಡ್ರಿ ಅವ್ರು ಹಂಗ್ ಮಾಡ್ತಾರಪ್ಪ. ಅವ್ರಿಗೆ ಅದನ್ನೇ ಕಲಿಸ್ತೀರ. ಮಾಡಬಾರ್ದು. ಹೇಳ್ತಾ ಇದ್ದೇನೆ. You being a senior minister. ಈ ರೀತಿ ನಡ್ಕೊಂಡ್ರೆ ಗ್ರಾಮ ಪಂಚಾಯತ್ಗೂ ಬೆಳೆದಿಲ್ಲ. ಆ ನಮೂನೆ ಮಾಡಿದ್ರೆ ಸದನ ಹೆಂಗ್ ನಡೆಸಬೇಕು? ಈಗ ಮಾತಾಡೋಕೆ ಅವಕಾಶ ಕೊಡೋದೊಳಗೆ ಮುಗಿಸ್ಬಿಡ್ತೈತಿ. ಇಷ್ಟೊತ್ತಿಗೆ ಅವ್ರು ಮುಗಿಸ್ತಿದ್ರು. ಅವ್ರು ಮುಗಿಸಿದ್ರೆ ಇನ್ನೊಬ್ರು ಮಾತಾಡ್ತಿದ್ರು. ಶಿವಲಿಂಗೇಗೌಡರು ಮಾತಾಡ್ರಿ ಮಾತಾಡ್ರಿ ಸಬ್ಜೆಕ್ಟಿಗೆ ಬರ್ರಿ. ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ರಿ. ಒಕ್ಕೂಟ ಬೇಡ, ಉತ್ತರ ಕರ್ನಾಟಕ ಮಾತಾಡಿ. ನಾನು ಉತ್ತರ ಕರ್ನಾಟಕನೇ ಮಾತಾಡೋದು. ಇನ್ನೇನು ನಾವು ತಂದಿರೋ ಗ್ಯಾರಂಟಿ ಯೋಜನೆನ ನಾವು ಹೇಳ್ಕೊಂಡು ಉತ್ತರ ಕರ್ನಾಟಕದವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೋಬಾರ್ದೇನಪ್ಪ? ಅದು ತಪ್ಪೇನ್ರಪ್ಪ? ಅಲ್ಲ, ನಾವು ಹೇಳ್ಕೋಬಾರ್ದೆ ಹೇಳಿ. ಅಂಥ ಒಂದು ಯೋಜನೆ ಕೊಟ್ಟು 1,10,000 ಕೋಟಿ ಹಣವನ್ನು 2 ವರ್ಷದಲ್ಲಿ ಈ ರಾಜ್ಯದ ಜನತೆಗೆ ಸಮಗ್ರವಾಗಿ ಹಂಚಿದೀವಿ. ಅದನ್ನ ನಾವು ಹೇಳ್ಕೊಳ್ಳದೆ ಹೋದ್ರೆ ಹೆಂಗಾಗತ್ತೆ ಹೇಳಿ? ಕೊಟ್ಟಿದೀವಲ್ಲಪ್ಪ, ದಾಖಲೆ ಸಮೇತ ಕೊಟ್ಟಿದೀವಲ್ಲ. ನೋಡಿ, ತಡ್ಕಣಕ್ಕೆ ಹಾಕಲ್ಲ, ಎದ್ದು ಬಿಡ್ತೀರಾ. ನಿಜ ಸುಳ್ಳು ಅಂದ್ರಿ. ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಪದ. ಏನಾರ ಉತ್ತರ ಕರ್ನಾಟಕ ಕೊಡ್ದಲ್ಲ ಇದ್ರೆ ಮೋಸ ಮಾಡ್ಯಾರ ಅಂತ ಹೇಳಿ ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಗ್ಯಾರಂಟಿ ಯೋಜನೆನ. ಅಭಿವೃದ್ಧಿ ಬಗ್ಗೆ ಹೇಳಿ ಅಂತ. ಅಭಿವೃದ್ಧಿ ಬಗ್ಗೆ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಉತ್ತರ ಕರ್ನಾಟಕಕ್ಕೆ ಏನು ಅಭಿವೃದ್ಧಿ ಮಾಡಿದ್ವಿ, ನಮ್ಮ ಪ್ರಯತ್ನ ಏನು ಅಂತ ಹೇಳಿದ್ವಪ್ಪ. ಕಳಸಾ ಬಂಡೂರಿನ ಬಹಳ ವರ್ಷಗಳಿಂದ ನಡೀತಾ ಇದ್ದಂತ ಒಂದು ಹೋರಾಟವನ್ನ ಹತ್ತಿಕ್ಕಿ ಈಗ ಅದನ್ನ ನಿಮ್ಮ ಕೇಂದ್ರ ಸರ್ಕಾರದವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತದಂಗೆನೆ ಒಂದೇ ಒಂದು ತಿಂಗಳೊಳಗೆ ಟೆಂಡರ್ ಕರೆದು ಕಳಸಾ ಬಂಡೂರಿನ ಸ್ಟಾರ್ಟ್ ಮಾಡ್ತೀವಿ. ಇದು 8ನೇ ಸಲ ಹೇಳೋದು. ಈಗ 8ನೇ ಸಲ. ಎಷ್ಟು ವರ್ಷದ ಶಿವಲಿಂಗೇಗೌಡರು ಒಂದ್ ನಿಮಿಷ ಇದೇನ್ರಪ್ಪ ತೀರ್ಥಯಾತ್ರೆ? ನಾನು ಯಾರೋ ಒಬ್ಬನಿಗೆ ನನಗೆ ಯಾಕ್ರಿ ಇಷ್ಟೊಂದು ಟ್ರ್ಯಾಕಲ್ ಮಾಡ್ತೀರಿ? ಯಾರ್ಯಾರ ಮುಖ್ಯಮಂತ್ರಿಗಳಿಗೋ ಯಾರ್ಯಾರ ಮಾಡಿದ್ರೆ ಸರಿ ಹೋಗುತ್ತೆ, ನಮ್ಗೆ ಯಾಕ್ರಿ ಹಿಂಗ ಟ್ಯಾಕಲ್ ಮಾಡ್ತೀರಿ? ಸಿ ಪಾಟೀಲ್ ರೇ, ಇದೇನ್ ಪಾಟೀಲ್ ರೇ ನೀವು ಹಿಂಗ? ಕಳಸಾ ಬಂಡೂರಿ ಬಗ್ಗೆ ಕಳಸಾ ಬಂಡೂರಿ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ನಾನು ಮಾಡೇನಿ. ಸ್ನೇಹಿತರಾದಂಥ ಕೋನ್ ರೆಡ್ಡಿ ಅವರು ಮಾಡ್ಯಾರ, ಕಾನೂನು ಸಚಿವರಾದಂಥ SK ಪಾಟೀಲ್ ಅದಾರ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಹೋರಾಟ ಮಾಡಿದ್ದಾರೆ, ಕೇಂದ್ರ ಸಚಿವರು ಈ ಸದನ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅಲ್ಪ ಸ್ವಲ್ಪ ಅಡೆತಡೆಗಳದಾವು, ಆ ಅಡೆತಡೆಗಳನ್ನು ನಿವಾರಿಸ್ತೇವೆ. ಕಳಸಾ ಬಂಡೂರಿ ಈ ರಾಜ್ಯದೊಳಗೆ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಗದಗ ಜಿಲ್ಲೆ, ನರಗುಂದ ತಾಲೂಕು, ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ಬಾದಾಮಿ ಜಿಲ್ಲೆಗಳಿಗೆ ಏನಾದರೂ ಅನುಕೂಲ ಆಗುವಂಥ ನೀರು ಹರಿದು ಬರಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳ್ತೇನೆ. ಅದನ್ನ ನಿಮ್ ಪಕ್ಷ ಒಪ್ಪಲ್ಲ. ಈಗ 500 ಕೋಟಿ ಹಾಕರ್ ನಾವು ಬಜೆಟ್ ಈಗ ನಮ್ಗೆ ಹಾವೇರಿ ಜಿಲ್ಲೆಯವನು ನಮ್ದು ಉದ್ದೇಶ ಇದೆ. ಇವರು ರಾಜಕಾರಣ ಮಾಡ್ತಾ ಇದ್ದಾರಂತೆ ಮಾಡಬಾರ್ದು. ನೀವು ಯಾವಾಗ ಮಾಡ್ತೀರಿ ಅದನ್ನು ಯಾಕ್ರಣ ಹಿಂಗೆ ಮಾತಾಡ್ರಿ, ಸುಮ್ನೆ ಮಾತಾಡ್ರಿ. ತಮ್ದು ಮಾಡ್ತಾರ ಅದ ಹೆಂಗೆ ನೀವು ಯಾಕೆ ಮಾತಾಡ್ತೀರಿ? ಆಯ್ತು ಮಾತಾಡಿ ಸ್ವಾಮಿ. ಅದು ಶಿವಲಿಂಗೇಗೌಡರು ಮಾತಾಡಿ. ಈಡಾಗ್ಯಾರ ಸರ್.
ಮಾನ್ಯ ಅಧ್ಯಕ್ಷರೇ, ಕಳಸಾ ಬಂಡೂರಿಗೆ ಏನು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸ್ ಇದೆ ಅದನ್ನ ಕೇಂದ್ರ ಸರ್ಕಾರ ಕ್ಲಿಯರ್ ಮಾಡಿಕೊಟ್ರೆ ಬಹಳ ದೊಡ್ಡ ಯೋಜನೆಗೆ ನಾವು ಟೆಂಡರ್ ಕರೆದು ಕೆಲಸ ಶುರು ಮಾಡಿಬಿಡ್ತೀವಿ ಅಂತ ಅವ್ರು ಹೇಳಿದರು. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅದಕ್ಕೆ ಸಿ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ. ನಾನು ಶಿವಲಿಂಗೇಗೌಡರಿಗೆ ಏನು ವಿನಂತಿ ಮಾಡೋದು ಅಂತ ಕೇಳಿದರೆ, ನೀವು ಕಳಸಾ ಬಂಡೂರಿದ್ ಮಾಡಲೇಬೇಕು, ಅಗತ್ಯ, ನಾವು ಮಾಡೋಣ ಅದಕ್ಕಿಂತ ಮುಂಚೆ RDPRನಲ್ಲಿ ಬಿಡುಗಡೆ ಆದಂಥ 10 ಕೋಟಿ ಹಣಕ್ಕೆ, ಪ್ರಗತಿ ಪಥದ ಅನುದಾನಕ್ಕೆ ಏನಾದ್ರು ಅಡಚಣೆಗಳಿದ್ರೆ ದಯಮಾಡಿ ಅದನ್ನು ಟೆಂಡರ್ ಮಾಡಿಸ್ಕೊಡಿ. ಅವಾಗ ನಿಮಗೆ ಸಮಾಧಾನ ಆಗುತ್ತೆ. ನೀವು ಕಳಸಾ ಬಂಡೂರಿ ಆಮೇಲೆ ಹೋಗಿ 10,000 ಕೋಟಿಗೆ ಆಮೇಲೆ ಹೋಗಿ. ಈಗ 10 ಕೋಟಿ 25 ಕೋಟಿ ಟೆಂಡರ್ ಮಾಡ್ಕೊಳ್ಳಿ. ನೋಡಿ, ಮಾತಾಡಬೇಕಾದ್ರೆ ಪ್ರತಿಯೊಂದು ವಿಚಾರ ಕೂಡ ಕೌಂಟರ್ ಆಗಿ ಮಾತಾಡಬಹುದು. ಸರಿ ಇದೆ, ಹೇಳ್ತೀನಿ. ಶಿವಲಿಂಗ ಅವರು ನೀವು ಕಂಟಿನ್ಯೂ ಮಾಡಿ, ಯಾಕೆ ಉತ್ತರ ಕೊಡ್ತೀರಾ ನೀವು? ಒಂದೇ ನಿಮಿಷ ಅಧ್ಯಕ್ಷರೇ. ಅದೇ ನೀವು ಉತ್ತರ ಕೊಟ್ಟಲ್ಲ ಪ್ರಾಬ್ಲಮ್. ನಿಮ್ಮ ಈ ಸಬ್ಜೆಕ್ಟ್ ಮಾತಾಡಿಕೊಂಡು ಹೋಗಿ. RDPR ಹಣ ಆಗ್ಲಿ ಮತ್ತೊಂದಾಗ್ಲಿ ಯಾಕೆ ನಿಂತಿದೆ, ಎಲ್ಲಿಂದ ನಿಂತಿದೆ, ಹೆಂಗ್ ನಿಂತಿದೆ ಅನ್ನೋದನ್ನ ನಾನು ಮುಂದೆ ಬರ್ತೀನಿ. ಈಗ ನಾನು ಹೊಂಟಿರೋದು ಸಮಗ್ರವಾಗಿರ್ತಕ್ಕಂಥ ಶಿವಲಿಂಗ ಅವರು ಮಾತಾಡಿ, ಯಾರು ಮಾಡಬೇಡಿ. ನಮ್ಮ ಸಮಗ್ರವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದನ್ನ ಹೆಂಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ನಾನು ಸಲಹೆ ಸೂಚನೆ ಕೊಡ್ತಾ ಇದ್ದೀನಿ. ಸ್ವಲ್ಪ ದಯಮಾಡಿ ಸ್ವಲ್ಪ ಇದಾಗ್ಬಿಟ್ರೆ ನಮ್ದು ಏನಿಲ್ಲ. ನಾವು ಈಗ ನೀವೆಲ್ಲ ಹೇಳ್ಕತ್ತೀರಿ, ಶಿವಲಿಂಗ ಅವ್ರೆ ಹೇಳ್ಕೊಂಡ ಹೋದ್ರೆ ಹೆಂಗೆ? ಶಿವಲಿಂಗ ಅವ್ರೆ ನೀವು ಮಾತಾಡಿಕೊಂಡು ಅವ್ರನ್ನ ಯಾಕೆ ಉತ್ತರ ಕೊಡ್ತೀರಿ ನೀವು? ಈಗ ನಿಮ್ಮ ಸಬ್ಜೆಕ್ಟ್ ಏನು ಅದನ್ನು ಮಾತಾಡಿಕೊಂಡು. ಈಗ ಬಹಳ ದೊಡ್ಡ ಸಮಸ್ಯೆ ಇಡೀ ರಾಷ್ಟ್ರ ಸೆಳೆದಂತಂತೂ ಕಬ್ಬಿನ ಬೆಲೆ ನಿಗದಿ ಬಗ್ಗೆ. ಕಬ್ಬು ಹೋರಾಟ ಬಹಳ ತೀವ್ರಗತಿನಲ್ಲೇ ಉತ್ತರ ಕರ್ನಾಟಕದಲ್ಲಿ ನಡೀತು. ಕಬ್ಬಿನ ರೈತರು ನಮಗೆ ಬೆಂಬಲ ಬೆಲೆಯನ್ನು ಕೊಡಿ, ನಮಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ, ನಮ್ಮ ಹೋರಾಟ ಅಂತೇಳಿ ಬಹಳ ದೊಡ್ಡ ಪ್ರಮಾಣದ ಹೋರಾಟ ನಡೀತು. ಆಯ್ತು, ಕಬ್ಬು ಇಲ್ಲಿ ಸುಮಾರು 80 ಕಬ್ಬನ್ನು ಅರಿಯತಕ್ಕಂಥ ಮಾಲೀಕರಿದ್ದಾರೆ. 10 ಲಕ್ಷ ಟನ್ನು ಕಬ್ಬನ್ನು ಅರಿಯತಕ್ಕಂಥ ಬೆಳೆಯತಕ್ಕಂಥ ರೈತರು ಇದ್ದಾರೆ. ಅವರ ಜೀವನಾಡಿ, ಅವರ ವಾಣಿಜ್ಯ ಬೆಳೆ. ಇಂಥ ರೈತರಿಗೆ ನಾವು ಉತ್ತಮವಾದಂಥ ಬೆಲೆಯನ್ನು, ಅವರ ಕಷ್ಟ ಸುಖವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ನಮ್ಮ ಎರಡೂ ಸರ್ಕಾರದ ಜವಾಬ್ದಾರಿ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಬೇಕು, ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಬೇಕು. ಇವತ್ತು ಏನಾಗಿದೆ ಈ ವ್ಯವಸ್ಥೆ ಒಳಗಡೆ, ಈ ಕಬ್ಬನ್ನು ಅರಿದಂಥ ಸಂದರ್ಭದಲ್ಲಿ ಇಳುವರಿಯ ಆಧಾರದ ಮೇಲೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಆ ಎಥನಾಲ್ ಏನ್ಗೆ ನಾವೇನು ಎಥನಾಲ್ ಎಲ್ಲ ಹೋದ್ರು, ಆ ಎಥನಾಲ್ ಎಲ್ಲ ನಾನು ಅವ್ರ ಯಾರು ತಿಳ್ಕೊಂಡಿದ್ದೀನಿ, ಎಥಿನಾಲ್ ಅಲ್ಲಿ ಏನು ಒಂದು ಅದ ಪ್ರಮಾಣ ಇದೆ. ಅದಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ಅಂತ ನಾನು ಯಾವಾಗಲೂ ಯಾಕೆ ಬಡ್ಕತ್ತೀನಿ ಇದಕ್ಕೆ, ಅಲ್ಲಿ MSP ರೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಅಧಿಕಾರವನ್ನ ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಆ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕಿಲ್ಲ. ಆದ್ರಿಂದ ರಾಜ್ಯ ಸರ್ಕಾರ ಅದನ್ನ ಕಾರ್ಯಗತ ಮಾಡಿ ಆ ಕೇಂದ್ರ ಕೊಟ್ಟಂತ ಬೆಲೆಯನ್ನ ಕಾರ್ಯಗತ ಮಾಡಿ ಬೇಕಾದ್ರೆ ಹೆಚ್ಚುವರಿ ಸಹಾಯಧನವನ್ನು ಕೊಡಬಹುದು. ಈಗ ನಮ್ಮ ಕೊಪ್ಪರಿಗೆ ಕೇಂದ್ರ 12,000 ಕೊಡ್ತು, ನಾವು 2,000 ರೂಪಾಯಿ ಕ್ವಿಂಟಾಲಿ ಕೊಡಬೇಕು ಅಂತೇಳಿ ನಾವು ಕೇಳಿ ತಗೊಂಡು ಕೊಟ್ಟರು. ಆ ರೀತಿ ಹೆಚ್ಚುವರಿ ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರದ ಬಕ್ಕಸ್ತಿಂದ ಕೊಡಬಹುದು, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ಅದು ಕೊಡೋಣ ಅದನ್ನೇ ಹೇಳ್ತೀನಿ. ಆದ್ರೆ ಯಾಕೆ ಹಿಂಗೆ ಡಿಸ್ಟರ್ಬೆನ್ಸ್ ಮಾಡ್ತೀರಿ? ಆದ್ರಿಂದ ಆ ಒಂದು ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದ್ರಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು 31 ರೂಪಾಯಿನ ನಿಗದಿ ಮಾಡಿದೆ ಸರ್ಕಾರ, ಬಹಳ ವರ್ಷಗಳ ಹಿಂದೆ ಮಾಡಿದೆ. ಇತ್ತೀಚೆಗೆ ಆಗಿಲ್ಲ ಆ ಬೆಂಬಲ ಬೆಲೆ, ಅದು ಆಗಬೇಕು, ನಿಗದಿ ಮಾಡಿ. ಒಂದು ಕಡೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಆ ಕಬ್ಬನ್ನ ಅರಿಯತಕ್ಕಂಥ ಮಾಲೀಕರ ಸಂಕಷ್ಟವನ್ನು ನಾವು ಅರಿಬೇಕು.
ಅವ್ರದ್ದು ಇದೆ. ಕಬ್ಬನ್ನು ಬೆಳೆಯತಕ್ಕಂಥ ರೈತರ ಸಂಕಷ್ಟನೂ ನಾವು ಅರಿವೆ. ಎಲ್ಲರನ್ನೂ ಕೂತು ಸೌಹಾರ್ದಯುತವಾಗಿ ನಾವು ಆ ಬೆಂಬಲ ಬೆಲೆಯನ್ನು ಕೊಟ್ಟುವುದರ ಮುಖಾಂತರ ಆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಎರಡೂ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರದ್ದು ಎರಡೂ ಸರ್ಕಾರ ಇದೆ. ಆಮೇಲೆ ಇದು ಯಾಕೆ ಕಡಿಮೆ ಆಗ್ತಾ ಇದೆ, ರೇಟ್ ಯಾಕೆ ಮಾರ್ಕೆಟಲ್ಲಿ ದುಬಾರಿ ಹೋಗ್ತಾ ಇಲ್ಲ ಅಂದರೆ ಹೊರದೇಶಗಳಿಂದ ರಫ್ತಾಗ್ತಾ ಇರ್ತಕ್ಕಂಥದ್ದನ್ನು ನಿಲ್ಲಿಸಬೇಕಾಗತ್ತೆ ಸಕ್ಕರೆನ. ಆಮೇಲೆ ಈ ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿ ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಸರ್ಕಾರ ಜಾಗೃತರಾಗಿ ಜಲ್ದಿ ಆ ಬೆಲೆಯನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಅದನ್ನು ರಾಜ್ಯ ಸರ್ಕಾರ ಮಾಡಿದೆ. ಈಗ 100 ರೂಪಾಯಿನ ಹೆಚ್ಚುವರಿ ಕೊಟ್ಟು ರಾಜಿ ಸಂಧಾನ ಮಾಡಿ ಯಾವ್ಯಾವುದೋ ಮುಖಾಂತರದಲ್ಲಿ ರೈತರ ಸಂಧಾನನ ಮಾಡಿ ಯಶಸ್ವಿಯಾಗಿ ಕಾರ್ಯಗತ ಆಗಿದೆ. ಅದಿಲ್ಲ ಅಂತ ಯಾತಕ್ಕೆ ಈಗ ಕಬ್ಬಿನ ಇದರಲ್ಲಿ ರಾಜ್ಯ ಸರ್ಕಾರ ಸರಿಯಾದ ರೀತಿ ನಡ್ಕೊಳ್ಳಲ್ಲ ಅಂತಕ್ಕಂಥ ಇದನ್ನು ನೀವು ಮಾಡ್ತಾ ಇದ್ದೀರಿ. ಇಲ್ಲ, ಅದು ಒಂದು ಕಡೆ ಆಗಿದೆ. ಎಲ್ಲ ರೀತಿಯಿಂದಲೂ ಸಮಗ್ರವಾಗಿ ರೈತರಿಗೆ, ಆ ಕಬ್ಬು ಬೆಳೆಗಾರರಿಗೆ, ಆ ರೈತರಿಗೆ ಕೊಡ್ತಕ್ಕಂಥದ್ರಲ್ಲಿ ಅವರು ಸಂತುಷ್ಟರಾಗಿ ವಿಜಯ ಪತಾಕಿ ಹಾರಿಸಿದ್ದಾರೆ. ಎಲ್ಲರೂ ಅವತ್ತು ಖುಷಿಯಾಗಿದ್ದಾರೆ. ಅದು ನಡೆದಿದೆ. ರಾಜ್ಯ ಸರ್ಕಾರ ಎಲ್ಲ ಮಾಡಿದೆ. ಇನ್ನೂ ಹೆಚ್ಚುವರಿಯಾಗಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಅದನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಟ್ಟಿ ಪ್ರಾಮಾಣಿಕವಾಗಿ ಕೊಡ್ಸಾರ. ಅದರಲ್ಲಿ ನಮ್ಮದೇನು ತಕರಾರಿಲ್ಲ ಯಾವುದು. ಕೇಂದ್ರದಿಂದ ಶಿವಲಿಂಗೇಗೌಡ್ರ, ನೀವು 100 ರೂಪಾಯಿ ಹೆಚ್ಚುವರಿ ಅಂತ ಹೇಳಿರಿ. 100 ರೂಪಾಯಿ ಕೊಟ್ಟಿಲ್ಲ, 50 ರೂಪಾಯಿ ಕೊಟ್ಟಾರ. ಮಾಲೀಕರ್ತ ಗೊತ್ತಿಲ್ಲ, ನಿಮಗ್ ಕಬ್ಬನ್ಯಾಗ ಗೊತ್ತಿಲ್ಲ, ಮಾತಾಡ್ತೀರಿ. ಅಲ್ಲ, ತಮ್ಗೆ ಗೊತ್ತಿದೆ ಇದೆಲ್ಲ. FRP ಫಿಕ್ಸ್ ಮಾಡೋರು ನೀವು 3550 ರೂಪಾಯಿದಲ್ಲಿ 800 ರಿಂದ 900 ರೂಪಾಯಿ HNTಗೆ ಹೋಗುತ್ತೆ, ಕಟಾವು ಮತ್ತು ಸಾಗಾಣಿಕೆಗೆ. ಅಂದ್ರೆ ನಿಮ್ಮ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆಷ್ಟು 2750 ರೂಪಾಯಿ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ ಎಷ್ಟು ರೈತರಿಗೆ? 2750 ರೂಪಾಯಿ. ಅದು 10.25 ಇದ್ದವ್ರಿಗೆ. ಕರೆಕ್ಟಾ? MRP ಫಿಕ್ಸ್ ಮಾಡಿ ನಾವು FRP ಫಿಕ್ಸ್ ಮಾಡಿದೀವಿ ರೈತರಿಗೆ 3550 ರೂಪಾಯಿ. ದಟ್ ಇನ್ವಾಲ್ವ್ಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ನೀವು ಫಿಕ್ಸ್ ಮಾಡಿದೆಷ್ಟು? ಸರಿ, ಶಿವಲಿಂಗೌಡ್ರೆ, ರೈತರ ಬಗ್ಗೆ ಮಾತಾಡ್ತೀನಿ. ಫಿಕ್ಸ್ ಮಾಡಿದೆಷ್ಟು? ಅಲ್ಲ ಸರ್, ಹೇಳ್ಬೇಕಲ್ಲ, ಹೋಗಿ ಹೇಳ್ರಿ. FRP ಮಾಡಿದ ಕರ್ನಾಟಕ ಕೇಂದ್ರ ಸರ್ಕಾರ ಕರ್ನಾಟಕ ಕಟ್ಟ ಮಾಡ್ಯಾರ. ಇಡೀ ರಾಜ್ಯ 30 ರಾಜ್ಯಗಳಿಗೆ ಮಾಡ್ಯಾರ FRP. ಅವರೆಲ್ಲ ಉತ್ತರ ಪ್ರದೇಶದವರು, ಹರಿಯಾಣದವರು, ಮಹಾರಾಷ್ಟ್ರದವರು 3500 ರೇಟ್ ಕೊಡ್ತಾರ. ಮಹಾರಾಷ್ಟ್ರದಲ್ಲಿ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ, ಇಲ್ಲಿ ರಾಜ್ಯ ಸರ್ಕಾರ ಕೊಡ್ತಾರೆ. ಗೊತ್ತಿದೆ, ಯಾಕೆ ಮಾತಾಡ್ತೀರಿ? ಹೋಗಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಹೇಳ್ರಿ. ಆಯ್ತು, ಶಿವಲಿಂಗೌಡ ಕಂಟಿನ್ಯೂ ಮಾಡಿ. ಈ ರೀತಿ ಕಬ್ಬಿನ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಒಂದು ಒಳ್ಳೆ ಕೆಲಸ ಉತ್ತರ ಕರ್ನಾಟಕ ಆಗಿದೆ. ಬಹಳ ಜನ 100% ತೃಪ್ತಿಪಡಿಸೋಕ್ಕಾಗದೇ ಇದ್ರೂ ಈ ಒಂದು ಸಮಗ್ರವಾಗಿರ್ತಕ್ಕಂಥ ಇದು ಆಗಿದೆ ಅಂತಕ್ಕಂಥದ್ದನ್ನು ನಾನು ಇದು ಮಾಡ್ತೀನಿ. ಮೆಕ್ಕೆಜೋಳ ನಮ್ಮಲ್ಲೂ ಬೆಳಿತೀವಿ. ಮೆಕ್ಕೆಜೋಳನ ಯಾತಕ್ಕೆ ಫೀಡ್ಸ್ಗೆ ಹಾಕ್ಬೇಕು, ಇಲ್ಲ ಅಂದರೆ ಅದನ್ನು ಎತ್ನಾಳ್ಗೆ ಹೋಗ್ಬೇಕು. ಆ ಒಂದು ದೃಷ್ಟಿಯಿಂದನೂ ನೀವು ಅದನ್ನು ಫಿಕ್ಸ್ ಮಾಡ್ತಕ್ಕಂಥ ರೇಟ್ ಇದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ನೀವು ಮಾಡಿ, ಜವಾಬ್ದಾರಿಯುತವಾಗಿ ರೈತರನ್ನು ಓಲೈಸ್ಕೊಳಕ್ಕೆ ಮಾಡಿ. ನಾವೇನು ಬೇಡ ಅಂತ ಹೇಳಲ್ಲ. ರೈತರ ಸಂಕಷ್ಟಕ್ಕೆ ಬನ್ನಿ, ನಾವು ಅದನ್ನು ಬೇಡ ಅಂತ ಹೇಳ್ತೀವ. ನೀವೇನು ನಿರ್ಧಾರ ಮಾಡ್ತೀರೋ ಆ ನಿರ್ಧಾರನ ರಾಜ್ಯ ಸರ್ಕಾರ ಶಿರಸಾವಹಿಸಿ ಕೆಲಸ ಮಾಡಿಕೊಡುತ್ತೆ. ರಾಜ್ಯ ಸರ್ಕಾರದಿಂದ ಏನು ಬರಬೇಕು ಅಂತ ಡಿಮ್ಯಾಂಡ್ ಮಾಡಿ. ಆ ಡಿಮ್ಯಾಂಡನ್ನ ರಾಜ್ಯ ಸರ್ಕಾರ ಕೇಳಿ, ಆದಷ್ಟು ರಾಜ್ಯ ಸರ್ಕಾರವನ್ನು ಮಾಡಿಕೊಡ್ಲಿ. ನಾನು ಅದ್ರ ಬಗ್ಗೆ ನಮ್ದೇನು ನಾವು ಇಲ್ಲ ಅಂತ ಹೇಳಿ, ನಾವು ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಚಾರ, ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಎಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿಯನ್ನು ತಂದುಬಿಟ್ಟು ಕರ್ನಾಟಕ ಸರ್ಕಾರ ಎಲ್ಲೋ ಒಂಥರ ಆಗೋಗ್ಬಿಟ್ಟಿದೆ. ಕರ್ನಾಟಕ ಸರ್ಕಾರದಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಇದನ್ನು
ಹೇಳ್ತಾ ಇದ್ದಾರೆ. ಕರ್ನಾಟಕದ ಹಣಕಾಸಿನ ವ್ಯವಸ್ಥೆ ಏನೂ ಆಗಿಲ್ಲ. ನೀವು ಹೇಳ್ತೀನಿ ಕೇಳ್ರಿ, ನಾನು ಇದೀನಿ 20 ವರ್ಷದಿಂದ 18-20 ವರ್ಷದಿಂದ ಇಲ್ಲಿದ್ದೀನಿ ಈ ಸದನದಲ್ಲಿ. ನನಗೆ ಅಂಕಿ ಅಂಶಗಳು ಗೊತ್ತಿದೆ, ಅಲ್ಲದೆ ಇದ್ರೆ ಎದ್ದಿತ್ಕ ಮಾತಾಡಕ್ಕಾಗಲ್ಲ. ಎಲ್ಲ ಸರ್ಕಾರಗಳು ಹಿಂದೆ ಯಾರು ಬಿಟ್ಟಿದ್ರೆ ಗೊತ್ತಿಲ್ಲ. ಹಿಂಗೆ ಕಳೆದ ಹಿಂದಿದ್ದಂಥ ಸರ್ಕಾರ ಯಾವತ್ತು ಪೆಂಡಿಂಗ್ ಬಿಲ್ಸ್ ಅನ್ನ ಮತ್ತೆ ಕ್ರಿಯಾ ಯೋಜನೆಗಳನ್ನ ಈಗ ನಾವೇ ಸಿಗಾಕಂಗೆ ಕೂತಿದ್ದೀವಿ. ಒತ್ತು ಕೊಟ್ಟರು, ಇದು ಬೊಮ್ಮಾಯಿಯವರೇ ನಮಗೂ ಮಂಜೂರು ಮಾಡಿಕೊಟ್ರು, ನಾವು ತಗೊಂಡೋದ ಕೆಲಸ ಮಾಡಿದೆವು. ಈಗ ಇವತ್ತು 3 ವರ್ಷ ಐತೆ, 2.5 ವರ್ಷ 2.25 ವರ್ಷ ಐತೆ, ಇವತ್ತಿನವರೆಗೂ ಬಿಲ್ ಬಂದಿಲ್ಲ. ಅದಂಥದ್ದು ಫ್ಲಡ್ ಅಂತ. ಅದನ್ನು ನಾವು ನೋಡ್ಬೇಕಲ್ಲ. ಅದನ್ನು ಈ 2.5-3 ವರ್ಷದಿಂದ ಬಂದಿಲ್ಲ. ನಾವು ಈಗ ರೂಲಿಂಗ್ ಪಾರ್ಟಿಲಿ ಇದ್ದೀವಿ, ಏನಾರು ಮಾಡಬೇಕು ಅಂದರೆ ಅದಕ್ಕೆ ಅನುಮೋದನೆ ಆಗಿಲ್ಲ. ನಾವೇನು ಮಾಡೋಣ ಅಂತಾರೆ. ಈಗ ಅದನ್ನೇನಾರ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ನಾವು ಸೇರ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಈಗ ಸುನೀಲ್ ಕುಮಾರ್ ಅವರು ಹೇಳಿರು 10 ಕೋಟಿ ಇವು ಯಾಕೆ ಏನು ಎಂತು ಅನ್ನೋದನ್ನು ಹೇಳ್ತೀನಿ ಮುಂದೆ ನಾನು, ಯಾವುದು ಯಾತಕ್ಕೋಸ್ಕರ ಇದಾಗಿದೆ ಅಂತೇಳಿ. ಆದ್ರಿಂದ ಯೋಜನೆಗಳು ಎಷ್ಟು ಲಕ್ಷ ಕೋಟಿ ಕ್ರಿಯಾ ಯೋಜನೆಯನ್ನ ಇಲ್ಲ ಹಿಂದಿದ್ದಂತ ಸರ್ಕಾರ ಬಿಟ್ಟೋಗಿದೆ ಅಂತಕ್ಕಂಥದ್ದನ್ನ, ನಮಗೆ 5 ನಿಮಿಷ ಮಾತಾಡಕ್ ಬಿಡಲ್ಲ ಅಧ್ಯಕ್ಷರೇ, ಬಿಟ್ಟೋಗಿದೆ ಅಂತಕ್ಕಂಥದ್ದನ್ನ ತಮ್ಮ ಯಾರಿಗೂ ತಿಳಿದಲೇ ಏನಿಲ್ಲ. ಎಲ್ಲವೂ ತಿಳಿದಿದೆ, ಎಲ್ಲರಿಗೂ ತಿಳಿದಿದೆ. ಎಷ್ಟು ಕೋಟಿ ಕ್ರಿಯಾ ಯೋಜನೆಗಳಿದ್ದಾವೆ. ಆ ಕ್ರಿಯಾ ಯೋಜನೆ ಕೈ ಬಿಟ್ರೆ ಏನಂತೀರಿ ನೀವು? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮಾಡಿದಂಥ ಯೋಜನೆಗಳನ್ನು ಈ ಸರ್ಕಾರ ಕೈ ಬಿಟ್ಟಿದೆ. ಆದರೆ ಯಾವ ಯೋಜನೆಗಳನ್ನೇ ತಗೊಂಡ್ರು ಕರ್ನಾಟಕ ರಾಜ್ಯದ ಆದಾಯದ 4,09,000 ಕೋಟಿ ಏನು ಅಸೆಸ್ಮೆಂಟ್ ಮಾಡಿದ್ದಾರೆ, ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಅದರಲ್ಲಿ ಯಾವ್ಯಾವ ಇಲಾಖೆಗೆ ಏನೇನು ನಿಗದಿಪಡಿಸಿದ್ದಾರೆ ಆ ಯೋಜನೆ ಒಳಗೆ, ಆ ಹಣಕಾಸಿನೊಳಗನೆ ಮಾಡಬೇಕಾಗುತ್ತೆ. ಇವತ್ತು ಆ ರೀತಿ ಬಜೆಟ್ಟಿನ ಇನ್ನೊಂದು ಬಜೆಟನ್ನು ಮಾಡಿದ್ರೂ ಸತ್ಯ ಇರ್ತಕ್ಕಂಥ ಪೆಂಡಿಂಗ್ ಬಿಲ್ಸು ಮತ್ತು ಆ ಕ್ರಿಯಾ ಯೋಜನೆಗಳನ್ನು ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಇವತ್ತು ಮೂಡಿದೆ. ಅದನ್ನು ನಾವು ಎಲ್ಲರೂ ಇದು ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಇದನ್ನು ನಾವೆಲ್ಲ ಒಟ್ಟಿಗೆ ಕೂಡಿ ಏನಾದರೂ ಮಾಡಿ ಒಂದು ವ್ಯವಸ್ಥೆ ಒಳಗಡೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ ಇದೆ. ಅದನ್ನು ನಾವು ಮಾಡ್ಕೋಬೇಕಲ್ಲ. ಇದನ್ನು ಸುಮ್ಮನೆ ಸರ್ಕಾರದಲ್ಲಿ ಏನೂ ಇಲ್ಲ, ಗ್ಯಾರಂಟಿ ತಂದ್ಬಿಟ್ಟು ಸರ್ಕಾರ ದಿವಾಳಿ ಎದ್ದು ಹೋಗ್ಬಿಡ್ತು, ಈ ದುಡ್ಡಿಲ್ಲ ಅಂದರೆ ಈ ಪೆಂಡಿಂಗ್ ಬಿಲ್ಸು PWD ಇಲಾಖೆಯಲ್ಲಿ 8,000 ಕೋಟಿ ಪೆಂಡಿಂಗ್ ಬಿಲ್ ಬಿಟ್ಟೋಗಿದ್ರು. ಇರಿಗೇಷನಲ್ಲಿ ಎಷ್ಟು ಬಿಟ್ಟಿದ್ರು, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಬಿಟ್ಟಿದ್ರು, ಎಲ್ಲ ಇಲ್ಲಿ ಅಂಕಿ ಸಂಖ್ಯೆ ಇದೆ. ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿದೆ ಅಂಕಿ ಸಂಖ್ಯೆ. ಏನು ಮಾಡೋಕ್ಕಾಗುತ್ತೆ? ಬಿಟ್ಟೋಗಿದ್ದಾರೆ. ಅದನ್ನು ನೀವು ಯಾಕೆ ಬಿಟ್ಟೋದ್ರಿ ಅಂತೇಳಿ ಕೇಳೋಕ್ಕಾಗತ್ತಾ? ಕೇಳೋಕ್ಕಾಗಲ್ಲ. ಆ ಕೇಳೋಕ್ಕಾಗದೇ ಇರೋ ಹೊತ್ತಿಗೆ ಈಗೆಲ್ಲ ಮಾಡ್ಕೋಬೇಕು. ಅದ್ರ ಜೊತೆಯಲ್ಲಿ ಈಗ ನೀವು ಹೇಳಿದಂಗೆ ಶಾಸಕರದು, ನಾವು ನೆನ್ನೆ ಎಲ್ಲ ಶಾಸಕರೆಲ್ಲ ಹೇಳಿದ್ದೀವಿ ಮುಖ್ಯಮಂತ್ರಿಗಳಿಗೆ, ಮಾಡಿಕೊಡ್ತೀವಿ, ಏನಾದರೂ ಮಾಡಿ ಶಾಸಕರ ಇದನ್ನು ಕ್ರಿಯಾ ಯೋಜನೆನ ಮಾಡಿಕೊಡ್ತೀವಿ, ಹಣನ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆದರೆ ಏನೋ ಒಂದು ಥರದಲ್ಲಿ ಸರ್ಕಾರದ ಮೇಲೆ ಕೆಟ್ಟ ಈ ಗ್ಯಾರಂಟಿಯಿಂದಲೇ ಆಗಿದೆ ಅಂತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು ಸರಿಯಿಲ್ಲ. ಅದು ಬಿಂಬಿಸೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ. ಆಮೇಲೆ ಇವತ್ತು ನಮಗೆ ಇರ್ತಕ್ಕಂಥದ್ದು ಟ್ಯಾಕ್ಸ್ ಹಾಕೋದಕ್ಕೆ ನಮಗೆ ಅಧಿಕಾರ ಇಲ್ಲ. GSTನ ಕೇಂದ್ರ ಸರ್ಕಾರ ಏನು ನಿಗದಿಯನ್ನು ಮಾಡಿದೆ ಅದ್ರ ಪ್ರಕಾರನೇ ನಾವು ಇವತ್ತು GSTಯನ್ನು ನಿಗದಿಪಡಿಸಿದ್ದಾರೆ, ಅದರ ಪ್ರಕಾರನೇ ಹೋಗ್ಬೇಕು. GST ಪ್ರಕಾರ ಹೋದ್ರೆ ಅಧ್ಯಕ್ಷರೇ ನಮಗೆ ಉತ್ತರ ಕರ್ನಾಟಕದ ಚರ್ಚೆ ಎಲ್ಲೆಲ್ಲ ಹೋಗ್ಬಿಟ್ರೆ ಉತ್ತರ ಕರ್ನಾಟಕಕ್ಕೆ ದುಡ್ಡು ಬೇಕಲ್ರಿ? ಜ್ಞಾನೇಂದ್ರ ಅವರೇ, ಉತ್ತರ ಕರ್ನಾಟಕಕ್ಕೆ ದುಡ್ಡು ಬೇಡವೇನ್ರಿ? ಅಲ್ಲ, ಈ ದುಡ್ಡು ಬೇಕಾ ಬೇಡ ಹೇಳ್ರಪ್ಪ. ರಾಜ್ಯದ ಈ ರೀತಿ ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಪಟೇಲ್ ಸಾಹೇಬ್ ಹೇಳಿದಾರಲ್ಲ. ಎಲ್ಲಿ ಈಗ 50 ನಿಮಿಷ ಆಯ್ತು ಅಧ್ಯಕ್ಷರೇ, ನಾವೆಲ್ಲ ಮಾತಾಡ್ಬೇಕಾದ್ರೆ ನಾಳೆಗೆ ಲಾಸ್ಟ್ ಪಕ್ಷದ ನಾಯಕರು ಮಾತಾಡೋಣ. ಸುಮ್ಮ ಕೂತ್ರಲ್ಲ, 1 ಗಂಟೆ ಆಯ್ತು ರೀ. ಸುಮ್ಮ ಕೂತ್ರಲ್ಲ, 1 ಗಂಟೆ ಆಯ್ತು ಸರ್. ಹೊಟ್ಟೆ ಉರ್ಕೊಂಡು ಸಾಯ್ತಿರ್ರಿ. ಇದೆಲ್ಲ ಮಾಡಬಾರ್ದು. ಶಿವಲಿಂಗ ಅವ್ರೆ, ನೀವು ಕಂಟಿನ್ಯೂ ಮಾಡಿ.
ಕಂಟಿನ್ಯೂ ಮಾಡಿ. ನಮ್ಮವ್ರು ಮಾತಾಡುವಾಗ ಅಧ್ಯಕ್ಷರು ಹೋಗ್ಲಿ 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 ಹೇಳ್ತೀರಿ. GST ನಲ್ಲಿ ನಮಗೆ ಟ್ಯಾಕ್ಸ್ ಹಾಕ್ತಕ್ಕಂಥದ್ದಕ್ಕಿರೋದು 4. ಒಂದು RTO, ಒಂದು ಎಕ್ಸೈಸು, ಇವು 4ಕ್ಕೆ ನಾವು ಹಾಕೋಬಹುದು. ನೀವು ಯಾಕೆ ಶಿವಲಿಂಗ ಅವ್ರೆ? ಅಲ್ಲ ರೀ, ಇದು ರಿಜಿಸ್ಟ್ರೇಷನ್ ನೀವು ಕಂಟಿನ್ಯೂ ಮಾಡಿ. ರಿಜಿಸ್ಟ್ರೇಷನ್ ಹೌದು ಹಾಕಬಹುದು. ಎಷ್ಟು ನಾವು ಹಾಕಿ ಆಗಿದೆ? ನೀವ್ ಯಾಕೆ ಅಲ್ಲಿ ಮಾತಾಡ್ತೀರಿ? ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನ ಏರಿಸಿದೆ, ರೇಟ್ ನೀವು ಹೇಳ್ತಾ ಇದ್ದೀರಲ್ಲ. ನೀವು ಮಾತಾಡಿ, ಕಂಟಿನ್ಯೂ ಮಾಡಿ. ಅವ್ರಿಗೆ ಮಾಡ್ತೀರಿ ನೀವು ತೀರಾ ಇಷ್ಟು GST ನಾವು ನಮಗೆ ಬರ್ತಕ್ಕಂಥದ್ದು 1,23,000 ಕೋಟಿ ಬರುತ್ತೆ ಅಂತೇಳಿ ಬಜೆಟಲ್ಲಿ ಮಾಡ್ಕೊಂಡಿದ್ವಿ. ಬಜೆಟಲ್ಲಿ ಮಾಡ್ಕೊಂಡ್ಬಿಟ್ಟು ಬಜೆಟ್ ಮಂಡಿಸಿದ್ದು. ಮಧ್ಯದಲ್ಲಿ ನೀವು GSTನ ಕಡಿಮೆ ಮಾಡಿದ್ರಿ. ಬಜೆಟ್ ಆದಮೇಲೆ ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತು. ಅವ್ರ ಅಧಿಕಾರ, ಪರಮಾಧಿಕಾರ, ಅದು ನಾವು ಅವ್ರ ಸ್ವಾಧೀನಕ್ಕೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ಈಗ 10ರಿಂದ 12,000 ಕೋಟಿ ನುಕ್ಸಾನ್ ಆಗ್ತಾ ಇದೆ, ಬರ್ತಾ ಇಲ್ಲ ಟ್ಯಾಕ್ಸ್. ಈಗ ಮಧ್ಯಂತರದಲ್ಲಿ ಮಾಡೋದ್ಕಿಂತ ಬಜೆಟ್ ಅನ್ನ ಮಾಡುವಂತ ಪ್ರಾರಂಭದಲ್ಲೇ ನೀವು ಇಷ್ಟೇ ಅಪ್ಪ GST ಸರಿಯಾ ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಟಾಗಿ ಬಜೆಟನ್ನ ಅಂದಾಜು ಮಾಡ್ಕೊಂಡಿರೋರು. ಇವತ್ತು ಅದನ್ನು ಮಾಡ್ಕೊಳಕ್ಕಾಗ್ದಲೇ ಇವತ್ತು 12,000 ಕೋಟಿ ಮಧ್ಯದಲ್ಲಿ ಕೋತಾದರೆ ಎಲ್ಲಿಂದ ತರಬೇಕು? ಪ್ರಿಂಟಿಂಗ್ ಮಿಷಿನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರತಕ್ಕಂಥದ್ದು ವ್ಯವಸ್ಥೆ ಹಂಗಿದೆ. ಆದ್ರಿಂದ ಅಲ್ಲಿ ಒಂದು ಕಡೆ, ಎಲ್ಲೋ ಒಂದು ಕಡೆ ಇದು GST ಬಹಳ ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ. ಹೊಡೆತ ಬೀಳೋದ್ರಿಂದ ನಮ್ಮ ಎಲ್ಲ ಉತ್ತರ ಪ್ರದೇಶ, ಉತ್ತರ ಕರ್ನಾಟಕಕ್ಕೂ ಏನಾದರೂ ಯೋಜನೆ ತಗೋಬೇಕು, ಆ ಕಡೆ ತಗೋಬೇಕು, ಈ ಕಡೆ ತಗೋಬೇಕು ಅಂತಂದ್ರು ಎಲ್ಲೋ ಒಂದು ಕಡೆ ಈ ಟ್ಯಾಕ್ಸಸ್ಸು, ಈ ಕೇಂದ್ರ ಸರ್ಕಾರದ ಈ ಒಂದು, ಅದು ನಾನು ಅವ್ರದನ್ನ ಕೆಟ್ಟದ್ದು ಅಂತ ಹೇಳಲ್ಲ, ಆದರೆ ಅಲ್ಲಿ ಸೆಸ್ಗಳನ್ನ ಹಾಕ್ತಾರೆ. ಆ ಸೆಸ್ ರೂಪದಲ್ಲಿ ನಮ್ಗೆ ವಾಪಸ್ ಕೊಡ್ಬೋದಾಯ್ತಾ 14,000 ಕೋಟಿನ ಬೇರೆ ರೂಪದಲ್ಲಿ? ಅದನ್ನು ಕೊಡ್ತಾ ಇಲ್ಲ. ಅವ್ರಿಗೆ ಬೇಕಾದಷ್ಟು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಬರುತ್ತೆ. ಅದನ್ನ ಬಿಟ್ಟು ನಮಗೆ ಬರುವಂತ 12,000 ಕೋಟಿನ ಕಡಿಮೆ ಆದರೆ ನಾವು ಎಲ್ಲಿಂದ ರಾಜ್ಯ ನಡೆಸೋದು? ಹೆಂಗ್ ರಾಜ್ಯ ನಡೆಸೋದು? ಇದನ್ನು ನಾವು ಆಲೋಚನೆ ಮಾಡ್ಬೇಕಲ್ಲ. ಇದು ಆಗಿರ್ತಕ್ಕಂಥ ವ್ಯತ್ಯಾಸ. GST ಕಡಿಮೆ ಮಾಡಿ ತಪ್ಪ ಅಂತ ಕೇಳಿ, ತಪ್ಪ ಸರಿಯಾ ಹೇಳಿ. ಅವರು ಜನರಿಗೆ ಉಪಕಾರ ಆಗುವಂತದ್ದು ಮಾಡಿ ತಪ್ಪ ಸರಿಯಾ? ಕಡಿಮೆ ಮಾಡಿದ್ದು ಸರಿಯಾ ತಪ್ಪ? ಸಾರ್ವಜನಿಕರಿಗೆ ಕಡಿಮೆ ಮಾಡಿರೋದು ತಪ್ಪು ಅಂತ ಜಾಸ್ತಿ ಮಾಡ್ಬೇಕಂದ್ರೆ ಹೇಳಿ. ಕಾಂಗ್ರೆಸ್ ಮಾತಾಡಬೇಡಿ. ಈಗ GST ಜಾಸ್ತಿ ಮಾಡ್ಬೇಕು ಅಂತ ಒಂದು ಮನವಿ ಕೊಡಿ. ನಾವು GST ಜಾಸ್ತಿ ಮಾಡಿ ಅಂತ ಹೇಳಲ್ಲ ನೋಡ್ರಿ. GSTನ ನಾವು ಅವತ್ತು ನಿರ್ಧಾರ ಮಾಡಿಕೊಟ್ಟಿದ್ದೀವಿ. 50% ನಿಮಗೆ 50 ನಮಗೆ 50 ಅಂತ ಕೊಟ್ಟಿದ್ದೀವಿ. ಒಪಿನಿಯನ್ ಕೊಟ್ಟಿದ್ದೀವಿ. ನೀವು ಮಧ್ಯದಲ್ಲಿ ಕಡಿಮೆ ಮಾಡಬೇಡಿ. ಕಡಿಮೆ ಆಗಿದೆ ಹೇಳಿದ್ದು ನೀವು. ಮಾಡಿದ್ರಲ್ಲ ಬಜೆಟ್ ನೋಡಿದ ಬಜೆಟ್ ಆದ ನಂತರ ಹರೀಶ್ ಅವರೇ ತುಂಬಾ ವ್ಯವಸ್ಥೆಗೆ ನೀವು ಜಾಸ್ತಿ ಮಾಡಿದ್ರಲ್ಲ ಹರೀಶ್, ಅದರದ್ದು ಇನ್ಕಮ್ ಬರುತ್ತೆ ಗವರ್ಮೆಂಟ್. ಹರೀಶ್ ಅವರೇ, ಅವ್ರು 4-5 ಸಲ ಶಾಸಕರಾಗಿ ಅವ್ರು ಬಹಳಷ್ಟು ಅನುಭವ ಇದೆ. ನೀವೆಲ್ಲ ಅವ್ರಿಗೆ ಹೇಳಿಕೊಡ್ಬೇಕಂತ ಇಲ್ಲ. ನೀವು ವಿಚಾರ ಇಲ್ಲಿ ಕೇಳಿ. ಅಲ್ಲ, ನಾನು ಹೇಳ್ದು ಕೇಳಿ. ಆಯ್ತು, ನಾನು ಹೇಳ್ದು ಕೇಳಿಲ್ಲ. ಆಯ್ತು, ಅದಕ್ಕೆ ನೀವು ಮತ್ತೆ ಹೇಳ್ತಾರೆ. ಪ್ರತಿಯೊಂದಾಗ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಬುದ್ಧಿವಂತರಲ್ಲಿ ಇರುವವರು ಪ್ರತಿಯೊಂದು ಕೂಡ ಮಾತಾಡೋದು ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರಪ್ಪ. ಸರಿಯಾ ತಪ್ಪ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಕೂಡ ವಿಚಾರ ಹೇಳ್ಬೇಕು. ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಈಗ ಒಂದು
ನಾನು ಯಾತಕ್ಕೆ ಈ ಮಾತನ್ನ ಈ ನಾವು ಎಲ್ಲ ಜನಗಳಿಗೆ ಹೇಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ನಮ್ಮ ಕಷ್ಟನೂ ನಾವು ಹೇಳ್ಕೊತಾ ಇದೀವಿ. ಈ ರೀತಿ ಹಣಕಾಸಿನ ಇಕ್ಕಟ್ಟಿ ನಾವು ಸಿಗಾಕೊಂಡಿದ್ವಿ. ನಮಗೆ ಬರಬೇಕಾದಂತ ಟ್ಯಾಕ್ಸ್ ₹1 ಬರ್ತಾ ಇಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳು ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ರವರ ಕಾಲದಿಂದ ಇಲ್ಲಿಯವರೆಗೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಹೇಳಿ ನಮಗೆ ಕೊಟ್ಟು JJM ಅಂತ ತಂದ್ರು. JJM ನೀವು ಎಲ್ಲ ಹಾಕ್ಸಿದ್ರಿ ನಲ್ಲಿಯ 28,000 ಕೋಟಿನ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಕೊಡಬೇಕಾದಂತ ದುಡ್ಡಿನಲ್ಲಿ ಇವತ್ತಿನವರೆಗೂ 13,000 ಕೋಟಿ ಹಣವನ್ನ ಕೊಟ್ಟಿಲ್ಲ. 13,000 ಕೋಟಿ ಹಣ ಇಲ್ಲದೆ ಹೋದ್ರೆ ಸರ್ಕಾರ ಹೆಂಗೆ ಹೇಳಿ? ಎಲ್ಲಿಂದ ತರುತ್ತೆ ಸರ್ಕಾರ? ಇದು ಸುಳ್ಳ? ಒಂದು ಹಿಂದೆ ಶಿಶು ಅಭಿವೃದ್ಧಿ ಯೋಜನೆ ಅಂತೇಳಿ ಒಂದು ತಂದ್ರು, ಅಂಗನವಾಡಿ ಅಂತ. ಅದನ್ನ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಹೆಗ್ಗಳಿಕೆ ಅಂತೇಳಿ ತಂದ್ರು. ಇವತ್ತು ಅದೇ ಆ ಅಂಗನವಾಡಿ ಟೀಚರ್ಸ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ. ಎಷ್ಟು ಕೊಡ್ತಾ ಇದ್ದಾರೆ ಅಂತ ಕೇಳಿ ಹೋಗಿ. 7,500 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಇವರು. 1,300 ಚಿಲ್ಲರೆ ಇವ್ರು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಇವತ್ತು ಅಂಗನವಾಡಿ ಟೀಚರ್ಸ್ಗಳ ಸಂಬಳ ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಬಿದ್ದಿದೆ. ಇಂಥ ಬೇಕಾದಷ್ಟು ಅವು ಇವಲ್ಲ, ದೊಡ್ಡ ಪಟ್ಟಿನೇ ಇದೆ. ಇದರಿಂದ ಎಷ್ಟು ಸಾವಿರ ಕೋಟಿ ಬರಬೇಕಾದಂತ ಹಣ ಇವತ್ತು ನಮಗೆ ಬರದೇ ಇರೋದ್ರಿಂದ ನಾವು ಇವತ್ತು ರಾಜ್ಯ ಸರ್ಕಾರಗಳು ಟ್ಯಾಕ್ಸ್ ಹಾಕೋಣ ಅಂದ್ರೆ ಟ್ಯಾಕ್ಸ್ ಹಾಕೋದು ನೀವೇ ಕಿತ್ಕೊಂಡಿದ್ರಲ್ಲ. ಟ್ಯಾಕ್ಸ್ ಹಾಕೋದು ನೀವೇ ನಾವೇನ್ ಮಾಡೋದು? ನಾವೇನ್ ಮಾಡೋದು ಅಂತ ಹೇಳಿ ನೀವೇ. ಅಧ್ಯಕ್ಷರೇ, ಶಿವಲಿಂಗೇಗೌಡರಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಯಾರೋ ಫಿಸಿಕಲ್ ಡೈರೆಕ್ಟರ್ ಮಾಡ್ತಿದ್ರು ಅಂತ, ಅದಕ್ಕಾಗಿ ಅವ್ರು ಏನೋ ಮಾತಾಡ್ತಾರೆ. ಶಿವಲಿಂಗೌಡ್ರೆ ಅಲ್ಲ, ಈಗ ಇನ್ನೂ ಮನೆ ಸಭಾ ಆಮೇಲೆ ಅಧ್ಯಕ್ಷರೇ ಇನ್ನೊಂದು ಇರಿ ನೀವ್ ಹೇಳಿರಲ್ಲ, ಅಲ್ಲಿದ್ದಾರೆ ಹೇಳ್ತಾರೆ ಅವ್ರು. ಹೇಳ್ದಾಗ ಕುತ್ಕೊಳ್ರಿ. ನೀವ್ ಹೇಳ್ದಾಗಲ್ಲ ಕುತ್ಕೊಳಕ್ಕಿರೋದು. ನಾನು ಶಿವಲಿಂಗೇಗೌಡ್ರೆ ಮಂತ್ರಿ ಪಕ್ಕ ನಿಮ್ಗೆ ಯಾಕೆ ಹಿಂಗೆ? ಆಯ್ತು, ನೀವು ಕಂಟಿನ್ಯೂ ಮಾಡಿ. ಈಗ ಶಿವಲಿಂಗ ಬೇಗ ಮುಗಿಸ್ಬೇಕು. ಈ ಬರ ಪರಿಹಾರನ ಕೊಟ್ಟಿಲ್ಲ, ಫ್ಲಡ್ ಡ್ಯಾಮೇಜಸ್ ಅನ್ನ ಕೊಟ್ಟಿಲ್ಲ ಅಂತ ಒಂದು ಆಪಾದನೆ ಮಾಡಿ. ಆದರೆ ಹಿಂದೆ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾವುದೇ ಒಂದು ರಾಜ್ಯ ವಿಪತ್ತಿಗೆ ಸಿಕ್ಕಿದಾಗ ಕೇಂದ್ರ ಧಾವಿಸಿ ಬರಬೇಕು, ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನು ಕೊಟ್ಟು ಆ ರಾಜ್ಯವನ್ನು ಮೇಲೆ ಕೆತ್ತಬೇಕು ಅಂತಕ್ಕಂಥದ್ದು ಕಾನೂನಲ್ಲಿ ಅಡಕ ಇದೆ. ನೀವು ಬಂದ್ರಾ? ಬರಲಿಲ್ಲ. ಕ್ಷೇತ್ರ ತೆಗೆದು ಒಕ್ಕೂಟ ಕ್ಷೇತ್ರ ಅಂತ ಹಾಕುದು. ಕಷ್ಟಕ್ಕೆ ಸಿಕ್ಕಿದಾಗ, ಬರಕ್ಕೆ ಸಿಕ್ಕಿದಾಗ 3,800 ಕೋಟಿ ಹಣವನ್ನು ಕೊಡಬೇಕು ನೀವು ಅಂತೇಳಿ ಕೇಂದ್ರಕ್ಕೆ ಕಳಿಸಿದಾಗ ಇಲ್ಲಿಂದ ಎಲ್ಲ MLAಗಳು ಸ್ಟ್ರೈಕ್ ಮಾಡಿದೆ. ಕೊಟ್ರ ಸುಪ್ರೀಂ ಕೋರ್ಟಲ್ಲಿ ಹಾಕಿ ತಗೊಂಡು, ಸುಪ್ರೀಂ ಕೋರ್ಟಲ್ಲಿ ಹಾಕಿ ದುಡ್ಡನ್ನು ವಾಪಸ್ ತಗೊಂಡು, ಈ ರೀತಿ ಇವತ್ತು 2,400 ಕೋಟಿ ಹಣವನ್ನ ಫ್ಲಡ್ ಡ್ಯಾಮೇಜಸ್ಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ನಿಮ್ಮಿಂದ ₹1 ಕೊಟ್ಟಿದ್ದೀರಾ? ಇನ್ನುವೆ ಸೌಜನ್ಯಕ್ಕೆ ಕೊಟ್ಟಿದ್ದೀರಾ? ಸೌಜನ್ಯಕ್ಕೊಂದು ಭೇಟಿ ಕೊಟ್ಟಿದ್ದೀರೇನ್ರಿ? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ಇದು. ನೀವು ಮಂತ್ರಿನ ಉತ್ತರ ಶಿವಲಿಂಗೌಡ್ರೆ ನಾವು ಬಜೆಟ್ ನೀವು ಕೊಡಬೇಕು, ನಾವು ಕೊಡಬೇಕು. ರಾಜ್ಯ ಕೇಂದ್ರ ರಾಜ್ಯ ಎರಡು ಕೊಡಬೇಕು. ಶಿವಲಿಂಗೌಡ್ರೆ ನೀವು ಮುಗಿಸ್. 2 ತಾಸು ಅವ್ರು ಮಾತಾಡಿ ಕೊಡ್ತೀರಿ. ಆಯ್ತು, ಮಾತಾಡ್ಲಿ, ಬೇರೆ ವಿಷಯ
ಒಂದಿನ ಶಿವಲಿಂಗ ಅವ್ರೆ, ಇವ್ರು ಮಾತಾಡೋದು ಕಷ್ಟಪಟ್ಟು ದುಡ್ಡು ಕೊಡಲ್ಲ ಮಾತಾಡಲು ಕೇಳ್ಬೇಕಾಗಿದೆ. ಆಯ್ತು ಅಧ್ಯಕ್ಷರೇ ಕೇಳ್ಬೇಕಲ್ಲ. ದುಡ್ಡು ಕೊಡಲ್ಲ, ಮಾತಾಡಕ್ಕೂ ಬಿಡಲ್ಲ. ನಾವು ಕೇಳಕತ್ತಿ ಬರೀ ಉತ್ತರ ದುಡ್ಡು ಕೊಡಲ್ಲ, ದುಡ್ಡು ಕೊಡಲ್ಲ, ಮಾತಾಡಕ್ಕೂ ಬಿಡಲ್ಲ. ಇಲ್ಲಿ ಸಮಸ್ಯೆಗಳು ರಾಜ್ಯ ಸರ್ಕಾರವನ್ನೇ ಹೊಣೆ ಮಾಡಿ ರಾಜ್ಯ ಸರ್ಕಾರದಿಂದಲೇ ಈ ಹಣಕಾಸಿನ ಆರ್ಥಿಕ ಮುಗ್ಗಟ್ಟು ಈ ರಾಜ್ಯದಲ್ಲಿ ಬಂದಿದೆ ಅಂತೇಳಿ ನೀವೇನ್ ಹೇಳ್ತೀರಿ? ಇದು ಇನ್ನೂ ಒಂದ್ ದಿವಸ ಡಿಬೇಟ್ ಇಡೋಣ, ಇನ್ನೂ ಒಂದಿನ ಚರ್ಚೆ ಮಾಡೋಣ. ರಾಜ್ಯ ಸರ್ಕಾರದಿಂದ ಎಷ್ಟಾಗಿದೆ, ಕೇಂದ್ರದ ಮಲತಾಯಿ ಧೋರಣೆಯಿಂದ ಏನೇನಾಗಿದೆ ಅಂತಕ್ಕಂಥದ್ದು ಸಮಗ್ರವಾದ ಚರ್ಚೆ ಆಗಲಿ ಸದನದಲ್ಲಿ. ಚರ್ಚೆ ಆಗಿ ಇವತ್ತು ಈ ರಾಜ್ಯ ಈ ಆರ್ಥಿಕ ಸಂಕಷ್ಟಕ್ಕೆ ಏನಾದ್ರು ಗುರಿಯಾಗಬೇಕಾಗಿದ್ರೆ ಸುಳ್ಳೆ ನಮ್ಮ ಮನೆ ದೇವರಯ್ಯ ಮಲತಾಯಿ ಧೋರಣೆ ಅಂತಕ್ಕಂಥದ್ದನ್ನು ನಾನು ಕಡಾಖಂಡಿತವಾಗಿ ಸಾಬೀತು ಮಾಡಿ ತೋರಿಸ್ತೇನೆ. ಯಾವ್ಯಾವ ಇಲಾಖೆಯಿಂದ ಏನೇನು ಇದನ್ನೆಲ್ಲ ಹೇಳಕ್ ಹೋದ್ರೆ ನಿಮಗೆ ಬೇಜಾರಾಗುತ್ತೆ. ಯಾವ್ಯಾವ ಇದರಲ್ಲಿ ಎಷ್ಟು ಕೋಟಿ ನೀವು 4,50,000 ಕೋಟಿ ಹಣವನ್ನ ಕೇಂದ್ರಕ್ಕೆ ನಾವು ರವಾನೆ ಮಾಡ್ತೇವೆ. ಕರ್ನಾಟಕ ರಾಜ್ಯದಿಂದ ನೀವು ಕೊಡ್ತಾ ಇರೋದು, ಆ ಕೇಂದ್ರದಿಂದ ಕೊಡ್ತಾ ಇರೋದು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ನಡೆಸಬೇಕಂತಿದ್ದೀರಾ ನೀವು? ಕೊಡ್ತಾ ಇರೋದು ಅದನ್ನ ಗ್ಯಾರಂಟಿ ಕೊಡುವ ಕೇಂದ್ರ ಸರ್ಕಾರ ಎಷ್ಟು ಇವತ್ತು ಕಷ್ಟಪಟ್ಟು ಸದೃಢವಾದಂತ ಆಡಳಿತವನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮುಂದೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲ ಇನ್ನೊಂದ್ ದಿವಸ ಚರ್ಚೆಯಲ್ಲಿ ಇಡೋಣ. ಇಲ್ಲಿ ಬೇಡ, ಬೆಂಗಳೂರಲ್ಲಿ ಇಡೋಣ, ಇಲ್ಲ ಅಂದ್ರೆ ಡಿಬೇಟ್ ಇಡೋಣ. ಬನ್ನಿ, ನಾನೇನಾದ್ರೂ ಒಂದು ಚೂರು ಅಸತ್ಯವಾದ ಮಾತಾಡ್ತೀನಿ, ಮುಂದೆ ಮಾಡೋಣ. ಅಧ್ಯಕ್ಷರೇ, ನಿಮ್ಗೂ ನಾನು ತೊಂದರೆ ಕೊಡಲ್ಲ. ಇಷ್ಟು ಹೇಳಿ, ಈ ಉತ್ತರ ಕರ್ನಾಟಕ ಒಂದು ಸಾರ್ವಭೌಮತ್ವ ದೊಡ್ಡದಾಗಿ ಬೆಳಿಲಿ. ಎಲ್ಲ ಸಮಗ್ರ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಜನ ಇವತ್ತು ಲಕ್ಷಾಂತರ ಜನ ಉದ್ಯೋಗವನ್ನು ಅರಸಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಯೊಬ್ರು ಜೀವನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಬೆಂಗಳೂರು ಆಶ್ರಯ ತಾಣ ಆಗಿದೆ ಇವತ್ತು. ಅಂತ ಉತ್ತರ ಕರ್ನಾಟಕದ ಜನ ಎಲ್ಲ ನೆಮ್ಮದಿಯಿಂದ ಇರಬೇಕು, ಸದೃಢವಾಗಿರ್ಬೇಕು. ಅಪ್ಪರ್ ಭದ್ರಾ ಇನ್ನ ರಾಷ್ಟ್ರೀಯ ನೀವ್ ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ ಹೋಗಿ. ಅಪ್ಪರ್ ಭದ್ರಾ ಆಂಧ್ರಕ್ಕೆ ಸಮುದ್ರಕ್ಕೆ ನೀರು ಎಷ್ಟು ವರ್ಷಗಳಿಂದ ಹೋಗ್ತಾ ಇದೆ. ಬಚಾವತ್ ಯೋಜನೆ ಬಂದು ಎಷ್ಟು ವರ್ಷ ಆಯ್ತು ಡಿಸೈಡ್ ಆಗಿ 5 ಅಡಿ 65 ವರ್ಷ ನೀವೇ ಕೇಂದ್ರ ಅದನ್ನ ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ, ಆ ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ದಯಮಾಡಿ ಇದನ್ನ ಮಾಡ್ಕೊಡಕ್ಕೆ ಹೇಳಿ. ಅಪ್ಪರ್ ಭದ್ರನ 2 ಜನ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ 2 ಹಾಕಿ ಅಪ್ಪರ್ ಭದ್ರನ ಅಪ್ಪರ್ ಕೃಷ್ಣನ ಮಾಡಿದ್ರೆ ಇಡೀ ಉತ್ತರ ಕರ್ನಾಟಕ ನೆಮ್ಮದಿಯ ಬಾಳಾಗುತ್ತೆ. ಅದನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಸುಮ್ಮನೆ ಸಂತೆ ಭಾಷಣ ಮಾಡ್ಕೊಂಡು ಏನೋ ಮಾಡ್ಕೊಂಡು ಎಲ್ಲ ಸೇರಿ ಉತ್ತಮವಾದಂತ ಕರ್ನಾಟಕವನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.